ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸ್ನ್ಯಾಕ್ಸಿಗೆ ಗೋಲ್ಗಪ್ಪ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬಟಾಣಿ ಕಾಳು, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಶುಂಠಿ, ಹುಣಸೆ ಹಣ್ಣು ಮತ್ತು ಎಲೆಗಳು, ರೆಡಿಮೇಡ್ ಎಲೆಗಳು. ಈಗ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ನಲ್ಲಿ ನಾವು ಆಲೂಗಡ್ಡೆ ಮತ್ತು ಜಾಸ್ತಿ ಬಟಾಣಿ ಕಾಳನ್ನು ಹಾಕಿ ಅದನ್ನು ಬೇಯಿಸ್ಕೊಂಡು ಸೋಸಿ ಎತ್ತಿಟ್ಕೋಬೇಕು. ಮತ್ತು ಬಟಾಣಿ ಕಾಳು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿನ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದ್ರ ಹಿಂದ್ಗಡೆ ಫ್ರೈ ಆಗ್ತಿದ್ದಂಗೆ ನಾವು ಬಟಾಣಿ ಕಾಳನ್ನು ಹಾಕಿ ಸ್ಮ್ಯಾಶ್ ಮಾಡಿರೋದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಆಮೇಲೆ ನಾವು ಅದಕ್ಕೆ ಆಲೂಗಡ್ಡೆ ಹಾಕೋಬೇಕು. ಆಲೂಗಡ್ಡೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಅದಕ್ಕೆ ನಾವು ಬಸ್ತಿಟ್ಟಿರೋ ನೀರನ್ನು ಹಾಕೋಬೇಕು. ಆ ನೀರು ಹಾಕಿದ್ಮೇಲೆ ನಾವು ಹೆಚ್ಕೊಂಡಿರೋಂಥ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಉಪ್ಪು ಹಾಕೋಬೇಕು. ನಾನು ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕದೇ ಇರೋರು ಒಟ್ಟಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಲಾಸ್ಟಿಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗೋದಕ್ಕೆ ಬಿಡಬೇಕು. ಇದು ಡಿಫ್ರೆಂಟ್ ಆಗಿರೋಂಥ ಒಂದು ಗೋಲ್ಗಪ್ಪ. ಈಗ ನಾನು ಅದಕ್ಕೆ ಪಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಒಂದು 1/4 ಟೀ ಸ್ಪೂನು ಜೀರಿಗೆ, ಒಂದು ತುಂಡು ಶುಂಠಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ನಾವು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಚೂರು ನೀರು ಹಾಕ್ಕೊಂಡು ರುಬ್ಬಿರೋಂಥ ಮಿಶ್ರಣನ ಹಾಕಿ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹುಣಸೆಹಣ್ಣನ್ನು ಜಾಸ್ತಿಯಾಗಿ ನೆನೆಸಿಟ್ಟಿದ್ದೀವಿ. ಆ ಹುಣಸೆಹಣ್ಣನ್ನು ಕಿವುಚ್ಬಿಟ್ಟು ಕೂಡ ಅದಕ್ಕೆ ಹಾಕಬೇಕು. ಹುಳಿ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಹುಳಿ ಮುಂದೆ ಇರಬೇಕು. ಇದಕ್ಕೆ ಖಾರ ಬೇಕು ಅಂದರೂ ಸ್ವಲ್ಪ ಜಾಸ್ತಿ ಖಾರ ಹಾಕೋಬೋದು. ಕಟ್ಟ ಮಿಠ ಬೇಕು ಅಂದರೂ ಇದಕ್ಕೆ ಬೆಲ್ಲನ ಕರಗಿಸ್ಬಿಟ್ಟು ಹಾಕೋಬೋದು ಇದಕ್ಕೆ. ಮತ್ತು ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಮತ್ತು ಚಾಟ್ ಮಸಾಲ ಎರಡೂ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಆದರೆ ನನಗೆ ಉಪ್ಪು ಕಮ್ಮಿ ಬಂದಿದ್ದಕ್ಕೆ ಮನೆಯದು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಮಸಾಲೆ ಮತ್ತು ಪಾನಿ ಎರಡೂ ರೆಡಿ ಆಗಿದೆ. ಈಗ ರೆಡಿಮೇಡ್ ಪೂರಿ ತಗೊಂಬಂದಿರೋದನ್ನು ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಗೋಲ್ಗಪ್ಪ ಯಾವ ರೀತಿ ಫಿಲ್ ಮಾಡ್ತಾರಲ್ಲ ಆ ಥರ ಫಿಲ್ ಮಾಡ್ಕೋಬೇಕು. ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಾವು ಮಕ್ಕಳಿಗೆ ಇಷ್ಟೇ ಲಿಮಿಟು ಅಂತ ಇಲ್ಲ, ನಾವು ಎಷ್ಟು ಬೇಕೋ ಅಷ್ಟು ಕೊಟ್ಟು ತಿನ್ನಿಸ್ಬೋದು. ಯಾವಾಗಲೂ ನಾವು ಹೊರಗಡೆ ಹೋಗಿ ಈ ಬಿಸಿಲಲ್ಲಿ ಮಕ್ಕಳಿಗೆ ನಿಲ್ಲಿಸಿ ಅಲ್ಲಿ ತಿನ್ನಿಸೋದಕ್ಕಿಂತ ನಾವು ಮನೆಯಲ್ಲೇ ದಿನಕ್ಕೆ ಒಂದೊಂದು ಥರ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿ ಆಗ್ತಾರೆ. ಗೋಲ್ಗಪ್ಪನ ಬರೀ ಆಲೂಗಡ್ಡೆ ಕಾಳು, ಬಟಾಣಿ ಕಾಳು ನಾವು ಬೇಯಿಸ್ಬಿಟ್ಟು ಅದಕ್ಕೆ ಈರುಳ್ಳಿನ ಮತ್ತು ಚಾಟ್ ಮಸಾಲ ಹಾಕಿ ಮಾಡ್ತಾರೆ, ಬರೀ ಕಲಿಸ್ಬಿಟ್ಟು. ಆ ರೀತಿನೂ ಮಾಡ್ಬೋದು. ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಮತ್ತು ಟೇಸ್ಟ್ ಆಗಿರಬೇಕು, ಅದಕ್ಕೆ ಹಾಕೋಂಥ ಮಸಾಲೆ ಟೇಸ್ಟ್ ಆಗಿರಬೇಕು, ಹಾಗೆ ತಿನ್ನೋದಕ್ಕೂ ರುಚಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಸಾಲೆನ ಹಾಕಿರೋದು. ಆದರೆ ಇದಕ್ಕೆ ಮಸಾಲೆ ಜಾಸ್ತಿ ಇಲ್ಲ, ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿಲ್ಲ ನೋಡಿ. ಮತ್ತು ನಾನು ಶುಂಠಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಬೇಕು ಅಂತಂದರೆ ಸಣ್ಣ ಸಣ್ಣಕ್ಕೂ ಕೂಡ ಹೆಚ್ಕೋಬೋದು. ಇದು ತಿನ್ನೋದಕ್ಕೆ ಅಷ್ಟು ತುಂಬ ಟೇಸ್ಟಾಗಿತ್ತು. ಮತ್ತು ಅದನ್ನು ಫಿಲ್ ಮಾಡಿ ಮಕ್ಳಿಗೆ ಕೊಟ್ಟರೆ ಖುಷಿಯಾಗಿ ತಿಂದರು ನಮ್ಮ ಮನೆ ಮಕ್ಕಳು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿರೋದ್ರಿಂದ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.